ಕರಿಗೌಡ ಬಾಯ್ ಬಯಟ ಬಿಡೈತೆ. ನಾನಂದ್ರೆ ತುಂಬಾ ಇಷ್ಟ ಎಲ್ಲರಿಗೂ ಅದಕ್ಕೆ. ಓ ಭ್ರಮೆ. ಕಂಟೆಂಟ್ ತಗೋತಾಳ ಕಂಟೆಂಟ್. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಂದರೆ ಈ ವ್ಲಾಗ್ ತುಂಬಾ ಸ್ಪೆಷಲ್. ಆ್ಯಂಡ್ ಈ ವ್ಲಾಗ್ ಏನಂತ ಅಂದರೆ ಕೃತಿ ಮದುವೆ ಇದೆ ಇನ್ 3 ಡೇಸಲ್ಲಿ. ಸೊ ಇದು ಕಂಪ್ಲೀಟ್ ವ್ಲಾಗ್ ಅವಳ ಏನೇನು ಶಾಸ್ತ್ರ ಮಾಡ್ತಾರೋ ಅದು ಮತ್ತು ಅವಳ ಮದುವೆದು. ಆ್ಯಂಡ್ ಇವತ್ತು ಚಪ್ರ ಶಾಸ್ತ್ರ ಮತ್ತು ಅರ್ಶಿನಶಾಸ್ತ್ರ ಇದೆ. ನನಗೆ ಎಕ್ಸಾಮ್ ಇದೆ, ಸೊ ನಾನು ಎಕ್ಸಾಮ್ಗೆ ಹೋಗ್ತಾಯಿದ್ದೀನಿ. ನಾನು ಚಪ್ರಶಾಸ್ತ್ರದಲ್ಲಿ ಇರೋಕ್ಕಾಗಲ್ಲ, ಅರ್ಶಿನಶಾಸ್ತ್ರದಲ್ಲಿ ಇರ್ತೀನಿ. ಸೊ ಚಪ್ರಶಾಸ್ತ್ರದ್ದು ಸ್ವಲ್ಪ ನಾನು ಹೇಳಿದ್ದೀನಿ, ನಾವು ಯಾರಿಗಾದರೂ ಕ್ಲಿಪ್ಪಿಂಗ್ಸ್ ತೊಗೊಳ್ಳಿ ಅಂತ. ಅವ್ರು ತೊಗೊಂಡ್ರೆ ಅದನ್ನ ಹಾಕ್ತೀನಿ. ಅಲ್ಲಿಂದ ಬಂದು ಅರ್ಶಿನಶಾಸ್ತ್ರ ಎಲ್ಲ ಸಿಂಪಲ್ಲಾಗೆ ಮಾಡ್ತಾಯಿದ್ದೀವಿ ಎಲ್ಲ ಶಾಸ್ತ್ರನೂ. ಸೊ ಅಲ್ಲಿಂದ ಬಂದು ನಾನು ಅರ್ಶಿನಶಾಸ್ತ್ರದ್ದು ನಾನು ಕಂಟಿನ್ಯೂ ಮಾಡ್ತೀನಿ. ಕೆಲಸ ಮಾಡು ಅಂದರೆ ಡ್ಯಾನ್ಸ್ ಆಡ್ಕೊಂಡು ನಿಂತವ್ರೆ ಗೈಸ್. ಅದೇ ಮಾಡ್ತಾಯಿದ್ದೀನಿ. ನಾನು ಇಲ್ಲಿಂದ ಚಪ್ರಶಾಸ್ತ್ರ ಸ್ಟಾರ್ಟ್ ಆಗುತ್ತೆ. ನಾನು ಇರಲಿಲ್ಲ, ನನ್ನ ಎಕ್ಸಾಮ್ಗೆ ಹೋಗಿದ್ದೆ. ನನ್ನ ತಂಗಿ ಮತ್ತು ಹರ್ಷಕ ಎಲ್ಲರೂ ಸೇರಿ ನನ್ನ ವ್ಲಾಗ್ನ ಕ್ಯಾಪ್ಚರ್ ಮಾಡಿದ್ದಾರೆ. ಆ್ಯಂಡ್ ಇದು ಚಪ್ರಶಾಸ್ತ್ರ ನೋಡ್ಕೊಂಬನ್ನಿ ಹೆಂಗೆ ಮಾಡ್ತಿದ್ದಾರೆ ಏನು ಅಂತ. ಅದಾದಮೇಲೆ ಅರ್ಶಿನಶಾಸ್ತ್ರಕ್ಕೆ ನಾನು ಕಂಟಿನ್ಯೂ ಆಗ್ತೀನಿ. ಕೃತಿಕ ಈ ಕಡೆ ತಿರುಗು, ಸ್ಟ್ರೈಟ್ ಆಗಿ ತಿರುಗು, ಫುಲ್ ತಿರುಗು. ಅಯ್ಯೋ ಇಲ್ಲಿ ನೋಡಿ, ಇಲ್ಲಿ ಇಬ್ರು ಫ್ರೇಮಲ್ಲಿ ಬಂದ್ರು. ಚೆನ್ನ ಹಾಯ್ ಮಾಡು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಅವ್ರನ್ನ ಅಂಕಲ್ ಅಣ್ಣ ಅನ್ಬಿಡೋರ್ನ ನಿಮ್ಮ ಅಂಕಲ್ ತಂಗಿ ಏಯ್ ಹುಡುಗರಪ್ಪ ಇಬ್ರು. ಇದು ಚೀಲ ಚೆನ್ನಾಗಿ ಬಾವ ಮಾಡಿ ಬಾವ. ಅವಳು ಬೇಗ ಕಳಿಸಿ ತಾನೆ ಅಯ್ಯೋ ಚೇತೆ ಮಾಡು ಅಶೋಕ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಗಗನ ವ್ಲಾಗ್ಸ್. ಸಾಕು, ಆಯ್ ಮಾಡು, ಆಯ್ ಮಾಡು, ಆಯನ್ನು ಐಶೋಕ. ನೋಡಿ ಗೈಸ್ ಹೆಂಗ ಕೊರೆ ಅಲ್ಲಿದ್ದಾರೆ ನೋಡಿ ಬಾಯ್ಸ್. ಎಕ್ಸಾಮ್ ಮುಗಿಸ್ಕೊಂಡ್ಬಂದೆ ಗೈಸ್. ಐ ಆಮ್ ಬ್ಯಾಕ್ ಗೈಸ್. ಎಕ್ಸಾಮ್ ಮುಗಿಸ್ಕೊಂಡ್ಬಂದ್ಬಿಟ್ಟೆ. ನಾನು ಎಕ್ಸಾಮ್ ಮುಗಿಸ್ಕೊಂಡ್ಬಂದೆ. ನೋಡಿ ಇವ್ನು ಹೆಂಗಾಡ್ತಾನೆ. ಇವರು ಅಷ್ಟೊತ್ತಲ್ಲಿ ಪೂಜೆ ಎಲ್ಲ ಮಾಡಿ ಬನ್ನಿ. ಇಲ್ಲಿದೆ ನಮ್ಮ ಕ್ಯಾಮ್ರಾ, ಬನ್ನಿ. ಸ್ಟಿಕ್ಕು ಮನೇಲಿದ್ದೆ, ನಂಗೆ ಗೊತ್ತಿಲ್ವಲ್ಲ. ನೋಡಿ ಗೈಸ್, ನಾನು ಎಕ್ಸಾಮ್ ಮುಗಿಸ್ಕೊಂಡು ಡೈರೆಕ್ಟ್ ಇಲ್ಲಿಗೆ ಬಂದಿದ್ದೀನಿ. ಬಾ ಬನ್ನಿ ನಮ್ಮ ಕ್ಯಾಮ್ರಾಗೆ. ಯಾಕೆ ಎಕ್ಸಾಮ್ ಮುಗಿಸ್ಕೊಂಡು ಬಂದಿದ್ದೀನಿ. ಬೆಳಗ್ಗೆಯಿಂದ ಇರಲಿಲ್ಲ, ಈಗ ಬಂದಿದ್ದೀನಿ. ಅಷ್ಟೊಂದು ಆಲ್ರೆಡಿ ಚಪ್ಪರ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಆ ವ್ಲಾಗ್ ಮಾಡಿದ್ದಾರೆ, ಅದನ್ನ ಹಾಕ್ತೀನಿ. ಇವಾಗ ಬನ್ನಿ, ಊಟ ಮಾಡ್ತಿದ್ದಾರೆ. ಹಾಂ ನೋಡಿ ಉಷಾ ನೋಡಿ ಫುಲ್ ಹಾಕ್ಬಿಟ್ಟವ್ರೆ. ನೋಡಿ ಇವ್ನು ಈಗ ಸ್ಕೂಲ್ ಮುಗಿಸ್ಕೊಬಂದ.
ಅವ್ರನ್ನ ಕರ್ಕೊಬರಕ್ಕೆ ಹೋಗಿದ್ದೆ ನಾನು. ಯೂಟ್ಯೂಬ್ ಹೋಗಿ ಮಾತಾಡ್ತಾರೆ. ವೆಲ್ಕಮ್ ಬ್ಯಾಕ್. ನಾವು ಸ್ವಲ್ಪ ಹೊತ್ತು ಕುತ್ಕೊಂಡು ಆಟ ಆಡ್ಕೊಂಡು ಆಯಿತು. ಇವಾಗ ರೆಡಿ ಆಗಕ್ಕೆ ಹೋಗ್ತಿದ್ದೀವಿ. ಅಲ್ಲಿ ಹುಡುಗಿ ಆಲ್ರೆಡಿ ರೆಡಿ ಆಗ್ತವಳೆ ಅರ್ಶಿನ ಶಾಸ್ತ್ರಕ್ಕೆ. ನಾವು ರೆಡಿ ಆಗಿಬಿಟ್ಟು ಸಿಗ್ತೀವಿ. ನಾವು ರೆಡಿ ಆಗೋದು ಬೇಡ ಅಂದ್ಕೊಂಡಿದ್ವಿ ಗೈಸ್. ಅಲ್ಲಿ ಕ್ಯಾಮ್ರಾ ತರಿಸ್ಬಿಟ್ಟವ್ರೆ ಆ್ಯಂಡ್ ಸ್ವಲ್ಪ ಫೋಟೋಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅವಳು ಶಾರ್ಟ್ ಫ್ರಾಕ್ ಅಂದ್ಕೊಂಡಿದ್ದೆ. ಬಟ್ ಅನ್ಕೊಂಡಿದ್ದೆ ಯಾವತ್ತೂ ಆಗಲ್ಲ. ಅಜೀಬ್ ಮಾಡಿಬಿಡ್ತಾರೆ ಗೈಸ್ ನಾವೇನಾದರೂ ರೆಡಿ ಆಗಿಲ್ಲ ಅಂತ. ಆಮೇಲೆ ನೀವು ಬೇಜಾರು ಮನೆಯಲ್ಲಿ ತಂಗಿ ಆಗಿಬಿಟ್ಟು ನಾವು ರೆಡಿ ಆಗಿಲ್ಲ. ಆ್ಯಂಡ್ ಒಂದು ರೀಲ್ಸ್ ಮಾಡೋದಿದೆ, ಅದಕ್ಕೋಸ್ಕರ ಡ್ರೆಸ್ ಚೇಂಜ್ ಮಾಡ್ತಾ ಇದ್ದೀವಿ. ಸೊ ತುಂಬ ಜಾಸ್ತಿ ಜನ ಇದ್ದಾರೆ. ಆಮೇಲೆ ಸಿಗ್ತೀನಿ. ಬಾಯ್ ಗೈಸ್. ಬಾಯ್ ಗೈಸ್ ನಾವು ಇವಾಗ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀವಿ. ಕಿವಿಗೆ ಸರ ತಗೊಂಡು ಹೋಗ್ತಾವಳೆ ಗೈಸ್. ಅವಳು ಕೃತಿಗೆ ಅದೇನೋ ಒಡಪೆ ಬೇಕಾಗಿತ್ತಂತೆ, ಅದನ್ನ ತೊಗೊಂಡು ಹೋಗ್ತಿದ್ದೀವಿ. ಆ್ಯಂಡ್ ನಾನು ಹೇರ್ ಸ್ಟೈಲು ಬಾಚಿದ್ದೀನಿ ಗೈಸ್. ನೀವೆಲ್ಲ ಮತ್ತೆ ಅದೇ ಸ್ಟೈಲ್ ಅನ್ಕೋಬೇಡಿ. ನಾನು ಅಷ್ಟು ಶಾರ್ಟಾಗಿ ಹೇರ್ ಕಟ್ ಮಾಡಿಸ್ಬಿಟ್ಟಿದ್ದೀನಿ. ಇದೇ ಹೇರ್ ಕಟ್ಟಲ್ಲಿ ಇರಬೇಕು, ಇದೇ ಹೇರ್ ಸ್ಟೈಲಲ್ಲಿ ಇರಬೇಕು. ಮುಂಚೆ ಒಂದು ಕ್ಲಿಪ್ ಬರುತ್ತಲ್ಲ ಅದನ್ನ ಹಾಕಿ ಅನ್ನಿ ಗೈಸ್. ಅದ್ರಲ್ಲಿ ಸಕ್ಕತ್ತಾಗಿ ಮಾತಾಡೋಳೆ. ಆ್ಯಂಡ್ ಆಮೇಲೆ ನನ್ನ ಮದುವೆಗೂ ಇದೇ ಥರ ಹೇರ್ ಸ್ಟೈಲ್ ಇರಬೇಕು. ಬಟ್ ಫೈನ್ ಶಾರ್ಟಾಗಿ ಕಟ್ ಮಾಡಿಸ್ಬಿಟ್ಟು ಏನು ಮಾಡೋಕ್ಕಾಗಲ್ಲ. ಆಮೇಲೆ ನಾನು ಇರೋದೇ 5 ನಿಮಿಷ ಮದುವೆಲಿ. ಬಟ್ ಆಲ್ಸೋ ಫೈನ್. ಬನ್ನಿ ಹೋಗೋಣ. ಎಲ್ಲ ರೆಡಿಯಾಗಿದೆ, ಕೃತಿಗೆ ತೋರಿಸ್ತೀನಿ. ಕಿವಿಗೆ ಸರ ತಗೊಂಡು ಹೋಗ್ತಾವಳೆ. ಬನ್ನಿ ಇವಾಗ ಹುಡುಗಿ ಹೆಂಗೆ ರೆಡಿ ಆಗಿದ್ದಾರೆ. ಇವರು ನಮ್ಮನ್ನ ಕರೆದೇ ಎಲ್ಲ ಫೋಟೋ ಶೂಟ್ ಮಾಡ್ತವ್ರೆ, ಮೋಸ ಮಾಡ್ತವ್ರೆ ನಮಗೆ. ಹಾಯ್, ವೆಲ್ಕಮ್. ಫೋಟೋಗ್ರಾಫರ್ ನೋಡಿ ಹುಡುಗಿ ಯಾವುದು ಸರಿ ಕಾಣಿಸ್ತಾಳೆ. ತರ್ತಾರೆ. ಇನ್ನೊಂಚೂರು ಈ ಕಡೆ ಬಾ, ಅಲ್ಲಿ ಬಿಸಿ ನೋಡಿದ್ದೆ ನನಗೆ. ಇದ್ರಲ್ಲಿ ಬರ್ತದೆ. ಅಚ್ಚ ಇನ್ನೊಂದು ಹಂಗೆ ಇಟ್ಕೊಂಡು ಇಲ್ಲಿ ನೋಡ್ರಿ ಆಂಟಿ ಒಂಚೂರು ನೀವು ಹಂಗೆ ಮುಂದೆ ಬಿಡ್ರಿ. ಆಂಟಿ ರಚನಾ ಆಂಟಿ ಹಂಗೆ ಒಂಚೂರು ಮುಂದೆ ಬರಕ್ಕೆ. ಓಯ್ ಇಲ್ಲಿ ನೋಡ್ರಿ ಎಲ್ಲ ವಿಡಿಯೋ ನಿಮಿಷ ಹಂಗೆ ಇರ್ರಿ. ಜಸ್ಮಿಸ್ ತಲೆ ಮೇಲೆ ಬಿದ್ದಿರೋದು. ಸ್ವಲ್ಪ ಮೇಲಿಡಿಯಾ ಮುಗಿಸ್ಕೊಂಡು ಬಳೆ ಶಾಸ್ತ್ರಕ್ಕೆ ರೆಡಿ ಆಯ್ತಾಳೆ ನೋಡಿ. ಹೆಂಗ್ ಮೆಸ್ಸಿ ಆಗ್ಬಿಡದೆ. ನೋಡಿ ಎಷ್ಟು ತೆಗಿತಾರೆ. ನಮ್ಮ ಕ್ಯಾಮ್ರಾ ಮೀನ್ಸ್ ಸ್ಯಾಡಿಸ್ಟ್ ಗೈಸ್.
ಅವ್ರ ಫೋಟೋಸ್ ಮಾತ್ರ ಕಳಿಸ್ಕೊಂಡು ನನ್ನ ಫೋಟೋಸ್ ಕಳಿಸಿಲ್ಲ. ಮನೆಗೆ ಹೋಗಿರ್ಬೇಕು. ನೋಡಿ ಗೈಸ್ ಎಲ್ಲ ಇವಾಗ ಮಾಡ್ತವ್ರೆ, ನಾಳೆ ಬೆಳಗ್ಗೆಗೆ ಈಗಲೆಲ್ಲ ಮಾಡ್ತವ್ರೆ ಅಂತ ಹೇಳ್ತಾರೆ. ಹಾಂ ನೋಡಿ ಗೈಸ್ ಆಗ್ತೆ. ಈಗ ತಾನೆ ಮತ್ತೆ ಇದು ಬೆಳಗಿನ ಜಾವ 5 ಗಂಟೆಗೆ ನಾವು ರೆಡಿ ಆಗ್ತಾ ಇರೋದು. ಯಾಕಂದರೆ ಮುಹೂರ್ತ ಬೇಕಾಯಿತು, ಅದಕ್ಕೋಸ್ಕರ ಎಲ್ಲರೂ ಬೇಗ ರೆಡಿ ಆಗ್ತಿದ್ರು. ಹಂಗೆ ನನ್ನ ಕಾಲೇಜ್ ಬೇರೆ ಇತ್ತಲ್ಲ, ಸೊ ಎಲ್ರಿಗೂ ಹೆಲ್ಪ್ ಆಯಿತು. ಇದು ಅವಳ ಮದುವೆ ದಿನ. ಆ್ಯಂಡ್ ಇವಾಗ ರೆಡಿಯಾಗಿ ಅವ್ರ ಮನೆ ಹತ್ರ ಹೋಗ್ತಾ ಇದ್ದಿದ್ದು. ಅವ್ರ ಮನೆ ನಮ್ಮ ಹತ್ರನೇ ಅಲ್ವ ಇದ್ದಿದ್ದು. ಅಲ್ಲಿಂದ ಸ್ವಲ್ಪ ಕಾರ್ಗೆಲ್ಲ ಪೂಜೆ ಮಾಡಿ ನಾವು ಡೈರೆಕ್ಟ್ ಮದುವೆ ಜಾಗಕ್ಕೆ ಹೋಗ್ತಿದ್ವಿ. ಆ್ಯಂಡ್ ಎಲ್ಲರೂ ಹೆಂಗೆ ರೆಡಿ ಆಗ್ತಿದ್ದಾರೆ ಅಂತ ತೋರಿಸ್ತಾ ಇದ್ದೀನಿ, ಬನ್ನಿ ನೋಡ್ಕೊಂಬನ್ನಿ. ಗೈಸ್ ಇವಾಗ 5:36. ಎಸ್ ನೋಡಿ, ಫುಲ್ ತೋರ್ಸೋಕ್ಕಾಗಲ್ಲ, ಕತ್ಲೆ. ನಾನು ತೋರಿಸ್ತೀನಿ ಗೈಸ್. ದೂರ ಹೋಗ್ಬೇಡ, ಕಣ್ ಚೆನ್ನಾಗಿ ಕಾಣಲ್ಲ. ನೋಡಿ ಯಾವಾಗ ಹೆಂಗೆ ಮಾಡ್ತಾರೆ ಎಲ್ಲ ಗೈಸ್. ಇವಳ್ದಾಯ್ತಾ ಗೈಸ್? ಇವಳು ನೋಡಿ ಗೈಸ್, ಇವಳು ಹಸಿರು ಗಾಜಿನ ತುಂಬಾ ಝೂಮ್ ಆಗಿ ಬಂದ್ಬಿಡ್ತಾರೆ ಗೈಸ್. ಇವಳನ್ನ ಮೊದಲೇ ಝೂಮ್ ಔಟ್ ಅಲ್ಲೇ ನೋಡಕ್ಕಾಗಲ್ಲ, ಇನ್ನು ಝೂಮ್ ಇಂದ. ಇವಾಗ ದಾರೇದು ನಾನು ವ್ಲಾಗ್ ಮಾಡ್ತೀನಿ ಗೈಸ್. ರಿಸೆಪ್ಷನ್ ದರ್ಶಕ ಮಾಡುತ್ತೆ. ಎಸ್ ಗೈಸ್. ಓಕೆ, ಇವಾಗ ಹೋಗ್ತಾ ಇದ್ದೀವಿ. ಸೊ ನೋಡಿ, ರೇಷ್ಮೆ ಸೀರೆ ಉಟ್ಕೊಂಡು, ಸಿಲ್ಕ್ ಸ್ಯಾರಿ, ಸಾರಿ ಯಾವುದೋ ಒಂದು ಸಿಲ್ಕ್ ಇತ್ತ ಅಲ್ಲಿ. ಸೊ ಇವಾಗ ಹೋಗ್ತಾ ಇದ್ದೀವಿ. ಏಯ್ ನೋಡಿ, ಇದೆಲ್ಲ ಅನ್ಸು ನೋಡಿ, ಇವ್ನು ಕುತ್ಕೊಂಬಿಟ್ಟವನೆ. ಆಯ್ ಮಾಡ್ಲಕ್ಕಪ್ಪ. ಹಾಯ್. ಮತ್ತೇನು ಗೊತ್ತಪ್ಪ ನೋಡಿ ಎಷ್ಟು ಡೆಕೋರೇಷನ್. ಬನ್ನಿ. ಸೊ ಇವಾಗ ನಾವು ಮನೆ ಹತ್ರ ಬಂದಿದ್ದೀವಿ. ಇಲ್ಲೆಲ್ಲ ಭಟ್ರು ಪಾಪ ಅಡುಗೆ ಮಾಡ್ತಾರೆ, ತೋರಿಸ್ತೀನಿ. ಘಮ್ಮ ಘಮ್ಮ ಅಂತಿದೆ. ವಾ ರೆಡಿ ಮಾಡ್ತವ್ರೆ. ಅವನೆಲ್ಲ ಚೀಸ್ ಮಾಡ್ತಾವ ನೋಡಿ. ನೋಡಿ ಎಷ್ಟು ವಿಚಿತ್ರ ತೆಗ್ಬಿಟ್ಲು. ಶಿವಳಿಗೂ ನನಗೆ ಸಂಬಂಧ ಇಲ್ಲ, ಏನಕ್ಕೆ ತೆಗಿತಾವಳು, ಅವಳಿಗೆ ನಾಚಿಕೆ ಮನೆ ಎಲ್ಲ ತೆಗಿತಾಳೆ. ಕೇಳ್ಬಿಟ್ಟು ತಗ್ಸ್ಕೊಂಡವ್ರು ಮನೆ ಬರ್ತೀವಿ. ಇರಲ್ಲ ಐತೆ ಪ್ರೂಫ್, ನೀನೇ ಕೇಳಿದ್ಯಾ ಅಂತ. ನೋಡಿ ಎಷ್ಟು ಚೆನ್ನಾಗಿರೋದು. ಹಾಕೊಂಡು ನಮಗೆ ಬಾಯ್ ಮಾಡ್ಬಿಟ್ಟಲ್ಲ. ನೋಡಿ ಕಪಲ್ಸ್ ನೋಡಿ ಹೆಂಗೆಲ್ಲ ಡೆಕೋರೇಷನ್ ಮಾಡಿ. ಆ ಕಾರು ಡೆಕೋರೇಷನ್ ಆಗಿದೆ. ಆ್ಯಕ್ಚುಲಿ ಆ ಕಾರಲ್ಲಿ ಕರ್ಕೊಂಡು ಹೋಗೋದು ಅಷ್ಟೇ. ಅಲ್ಲಿನ ಅಡುಗೆ ನಡೀತಾ ಇದೆ. ನನಗೆ ಎಕ್ಸಾಮ್ ಇದೆ, ಏನು ಓದಿಲ್ಲ, ಭಯ ಆಗ್ತಾ ಇದೆ. ನೋಡಿ ಗೈಸ್ ರೆಡಿ ಆಗೋರೆ. ಊದು ಕಾಣಿಸ್ತಾ ಇದೆ ಇದ್ರಲ್ಲಿ. ಆಮೇಲೆ ಇದು ಅವ್ರ ಫ್ರೆಂಡು ಸಂಧ್ಯಾ ಅಕ್ಕ. ಇಂಥವ್ರನ್ನ ನೋಡಿ ಭಾವ ಡಿಸಿಷನ್ ಚೇಂಜ್ ಮಾಡ್ಕೋಬೋದು. ಅದಕ್ಕೆ ನೋಡಿ, ಇನ್ನೊಂದು ತಂಗಿ ಸಿಟ್ಟು ಮಾತ್ರ ಚಿಕ್ಕ ತಂಗಿ ಇವಳು ನೇಪಾಳಿ ಕರ್ಕೊಂಡ್ಬಂದಿದ್ದೆ. ಅಣ್ಣ ಬಾಯ್ಲಿ ಒಂದು ನಿಮಿಷ. ಆ್ಯಂಡ್ ಏನಂದ್ರೆ ಗೈಸ್, ಇವರು ಹುಡುಗಿ ಬರ್ತವ್ರೆ. ಎಲ್ಲಿ ಇನ್ನೂ ಬರಲಿಲ್ಲ ಇವನು ಫ್ಲಶ್. ಅಯ್ಯೋ ಅಯ್ಯೋ ಅಯ್ಯೋ, ಎಲ್ಲಿ ಇನ್ನೂ ಬರಲಿಲ್ಲ. ಓ ಅದಕ್ಕೆ ಫುಲ್ ಖುಷಿ. ಬಣ್ಣ ಬರಲಿ ಅವಾಗ ಮಾಡಿ.
ಇವಾಗ ಯಾಕೆ ಹಂಗ ಹಿಂಗೆ ಎತ್ಕೊಂಡೋಳೆ ಇದು ನೋಡಿ ಸರ್ ಕಾಲೇಜ್ ಪ್ಯಾಂಟ್ ತಗೊಂಡಿದ್ದೀನಿ. ಅದು ನಡಿಯಕ್ಕೆ ಆಗ್ತಿಲ್ಲ, ತುಂಬ ಜಾರ್ತಿದೆ. ನಡಿಬಾರ್ದು, ಉಳ್ಳಾಡ್ಬೇಕು ಹಂಗೆ ಇರ್ಬೇಕು. ಯಾರು ನಡೆಯುತ್ತೆ ಹೇಳ್ತೀನಿ ನಾನು. ಝೂಮ್ ಅಂತ ಮದುವೆ ಅವ್ರಿಗೆ ಕಾಣಿಸ್ತಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲ ಇಲ್ಲ ಕಲ್ಸ ತಗೊಂಡೋಗಿಲ್ಲ ಅಲ್ಲಿ. ಏಯ್ ಅಶೋಕ ಫ್ಲಾಶ್ ಆನ್ ಮಾಡ್ಕೊಂಡು ಕಾಣಿಸ್ತಾ ಇಲ್ಲ. ಇದು ನೀರು ಕುಡಿಯೋದ ಹತ್ರ ಕಾಣಲ್ವಾ? ನೋಡಿ ಮಾಡಿದ್ರೆ ಇದು ಬನ್ರಿ. ನಮ್ ಟೈಮ್ ಇರಲ್ಲ. ಏ ಹೋಗಲೇ ಓ ಇದ್ರ ಮೇಲೆ ನೋಡಿ ಗೈಸ್, ನಾವು ಗಾಡಿಲಿ ಹೋಗ್ತಿದೀವಿ, ಎಷ್ಟು ಇಕ್ಕಟ್ಟಲ್ಲಿ ಹೋಗ್ತಾ ಇದೀವಿ. ಅವರು ಹೆಣ್ಣವರು ಗಾಡೀಲಿ ಬರ್ತವ್ರೆ, ಸಾರಿ ಕಾರಲ್ಲಿ ಬರ್ತವ್ರೆ. ಅಂದರೆ ಹೆಣ್ಣೊಂದು ಕಡೆಯವ್ರು ಅಂದರೆ ಹೆಣ್ಣೊಂದು ಅಕ್ಕ ತಂಗಿ ತಮ್ಮ ಅವರು ಗೈಸ್ ಅಲ್ಲಿ ಹೋಗ್ತವ್ರೆ. ಲೋಕೇಪ ಸ್ವಲ್ಪ ಬೇಗ ಹೋಗುತ್ತೆ, ಅಲ್ಲಿ ಹೆಣ್ಣು ತಂಗಿದಿರು ಎಲ್ಲ ಹೋಗ್ತವ್ರೆ. ನಾನು ಹೆಣ್ಣು ತಂಗಿನೇ ಅಂದರೆ ನಾನು ಗಾಡೀಲಿದ್ದೀನಿ. ಎಸ್ ತೋರಿಸ್ತೀನಿ ರೀ, ಈಗ ಅವ್ರ ಪಕ್ಕದಲ್ಲಿ ಬರ್ತಾರೆ. ಎಸ್ ಸಾಧಿಸ್ಬಿಟ್ವಿ. ಈ ನೋಡಿ ಎಲ್ಲ ಫುಲ್ಲು ಹಮ್ಕೊಂಡು ಕುತ್ಕೊಬಿಟ್ಟವ್ರೆ, ಹಮ್ಕೊಂಡು ಕುತ್ಕೊಬಿಟ್ಟವ್ರೆ. ಅದು ತೈಲ ಅವ್ರನ್ನ ಕೂಡ್ಸ್ಕೊಂಡಿದ್ಕೆ ಕಾರು. ಓ ನೋಡಿ ಕಂಟೆಂಟ್ ಸಿಕ್ತು ನನಗೆ. ನಾವು ಹೋಗ್ತಾ ಇದ್ದೀವಿ ಗಾಡೀಲಿ, ನಾವು ಆರಾಮಾಗಿ ಹೋಗ್ತಾ ಇದ್ದೀವಿ. ಅಲ್ಲಿ ಬಾಬಾ ಎಲ್ಲ ಬರ್ತಾವ್ರೆ. ಇಲ್ಲೇ ಫೈನಲಿ ವಿ ಆರ್ ಆನ್ ದ ಲೊಕೇಶನ್ ರೈಟ್. ನೋಡಿ ಎಲ್ಲ ಎತ್ಕೊಂಡು ಹೋಗ್ತವ್ರೆ. ಎಲ್ಲ ಬಂದ್ಬಿಟ್ಟವ್ರು ಆಲ್ರೆಡಿ. ಚೆನ್ನಾಗಿದ್ದೀರಕ್ಕ ನೀವು? ಇವಾಗ ಚೆನ್ನಾಗಿ ಕಾಣ್ತಾವಳೆ. ಅಯ್ಯೋ ಯಾರು ನೋಡಿ ಗೈಸ್, ಹುಡುಗನ ತೋರ್ಸಕ್ಕೆ ಹೋಗಿದ್ದೆ, ಬಟ್ ಆಗಲಿ ಏನೇನೋ ಶಾಸ್ತ್ರ ಮಾಡ್ತೀವಿ. ಇಡು ಸ್ವಲ್ಪ ನಾನು ಯಾಕೋ ಮುಸ್ಲಿಮ್ ಥರ ಬೇಕಂತ ಇದ್ದೀನಿ. ಕಾಫಿ ಕುಡಿತೈತೆ ಅಶೋಕ, ಎಲ್ಲ ಶಾಸ್ತ್ರ ಮಾಡ್ತಿದ್ರೆ. ಅಲ್ಲಿ ಹುಡುಗ ಹುಡುಗಿ ಫೋಟೋಶೂಟ್ಗೆ ಹೋಗೋರೆ. ಇವಣ್ಣ ನೋಡಿ ಹೆಂಗೆ ನಿಂತಿದೆ. ಇವಣ್ಣನ ಮೈಂಡ್ ವಾಯ್ಸ್ ಮಾತಾಡ್ತೀನಿ ನಾನು. ಏನಿಲ್ಲ ನನ್ನ ಮಕ್ಕಳು ಹಿಂಗಾಡ್ತಾವ್ರೆ, ನೆಮ್ಮದಿಯಾಗಿ ಇರೋಕ್ಕೆ ಬಿಡ್ತಾ ಇಲ್ಲ ನನ್ನ ಅಂತ. ನೋಡಿ ಪೂಜಾರಿಗಳು ನೋಡಿ. ಇವಾಗ ಇನ್ನೊಂದು ಕಪ್ಪಿ ಹೋಗ್ತಿದೆ ನೋಡಿ. ದಿಸ್ ಇಸ್ ಕಪ್ಪಿ. ಓ ಇವಾಗ ಇದು ಸ್ಟಾರ್ಟ್ ಆಯಿತು. ಬನ್ನಿ ಇಲ್ಲ ನೋಡಿ, ಚೇತ ಖುಷಿ ನೋಡಿ. ನೋಡಿ ಇರೋದೇ ಹೊಡಿತಾನೆ ಅವನು, ಡ್ಯಾನ್ಸ್ ಆಡ್ತಾವನು ಅವನು ಬೀಚ್ಗೆ. ಮದುವೆ ನೋಡಿ ಗೈಸ್, ಹುಡುಗ ನಮಸ್ಕಾರ ಮಾಡಿ, ನಮಸ್ಕಾರ ಮಾಡಿ. ಹಾಯ್ ಫ್ರೆಂಡ್ಸ್, ಇವರೆಲ್ಲ ನಮ್ಮ ಫ್ರೆಂಡ್ಸ್. ನೋಡಿ ಅಲ್ಟೆ ಹೊಡಿತಾವ್ರೆ, ನನಗೆ ಟೆನ್ಷನ್ನು ಇವೆಲ್ಲ. ಅಲ್ಟೆ ಹೊಡಿತಾರೆ. ಇಬ್ರು ಒಂಚೂರು ಈ ಕಡೆ ನೋಡಿ.
ಥ್ಯಾಂಕ್ ಯು. ಆಚೆ ಬರುವಾಗ ಎಕ್ಸಾಮ್ ಟೈಮ್ ಗುಂಡ ಬಾರೋ. ಗುಂಡ ಗುಂಡ ಹಾಕ್ಬಿಟ್ಟಿರ್ತಾರೆ. ಗೈಸ್ ನೋಡಿ ಗೈಸ್, ಮದ್ವೆಗೆ ಬನ್ನಿ ಅಂದ್ರೆ ಕಾಲೇಜಿಗೆ ಬಂದವ್ರೆ ನೋಡಿ ಗೈಸ್. ಮಜಾ ಮಾಡ್ತವ್ರೆ, ಏನ್ ಮಾಡೋದು? ಕರ್ಮಿನೇ ಕಾಣ್ತಾವಳೆ ಗೈಸ್. ಒಂದ್ ನಿಮಿಷ ಒಂದ್ ವಾರಕ್ಕೆ ಮುಂಚೆ ಎಕ್ಸಾಮ್ ಅಂತ ಗೊತ್ತಂತೆ. ಒಂದ್ ವಾರಕ್ಕೆ ಮುಂಚೆ ಮೂವಿ ನೋಡವಳೆ, ಇವತ್ತು ಎಕ್ಸಾಮ್ ಅಂತ ಓದ್ತಾವಳೆ. ಓದಿಲ್ಲ, ಆರು ಬರೀ ಕೊಡ್ತಾ ಇದೀನಿ. ಇಲ್ಲಿ ನೋಡಿ ಗೈಸ್, ಇವಾಗ ನಮ್ ಬ್ಲಾಗ್ ಅಷ್ಟಕ್ಕೆ ಕಂಟಿನ್ಯೂ ಮನೆಗೆ ಬಂದೆ. ಹೆಂಗೆ ಇದನ್ನ ಎಕ್ಸಾಮ್ ಅಲ್ಲಿ ಏನ್ ಮಾರ್ಕ್ಸ್ ಬರಲ್ಲ ಅಲ್ಲಿ. ಎಕ್ಸಾಮ್ ಬರೋದೇ ಇಲ್ಲ. ಮೋಟಿವೇಟ್ ಮಾಡ್ಬಿಟ್ಟು ಔಟ್ ಆಫ್ ತೆಗ್ಬಿಟ್ಯಾ? ಹೋಗ್ ಟಾಟಾ ಕೆಲಸ ನಾನು ಅಂಥವೆಲ್ಲ ಇಟ್ಕೊಳ್ಳಲ್ಲ. ರಿಸ್ಕ್ ಎಲ್ಲ ತಗೊಳ್ಳಲ್ಲ. ನೋಡಿ ಹೆಂಗಿದೆ ಬಂದಿಕ್ಕೋಸ್ತಿ. ಏನಂದರೆ ಜನ ಜಾಸ್ತಿ ಇದ್ದರು, ಅದರಿಂದ ಎಲ್ಲರೂ ಗಡಿಬಿಡಿ ಆಗಿದ್ರಿಂದ ಯಾರೂ ರಿಸೆಪ್ಷನ್ ವ್ಲಾಗ್ ಮಾಡಿಲ್ಲ. ಬಟ್ ರಿಸೆಪ್ಷನ್ ಡ್ರೆಸ್ದು ಅವಳದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇದೆ. ಆ್ಯಂಡ್ ರಿಸೆಪ್ಷನ್ ಆಲ್ರೆಡಿ ಎಲ್ಲ ಮುಗ್ದೋಗಿತ್ತು, ಎಲ್ಲರೂ ಹೋಗ್ಬಿಟ್ಟಿದ್ರು. ನಾನು ಇರಲಿಲ್ಲ ಅಂದ್ಬಿಟ್ಟು ನಾನು ಈಗ ಬಂದೆ, ಇನ್ನೂ ಮುಗ್ದಿರಲಿಲ್ಲ ಅಂದ್ಬಿಟ್ಟು ಡೈರೆಕ್ಟ್ ನಾನು ಇಲ್ಲಿಗೆ ಬಂದೆ. ಅದಕ್ಕೆ ರಿಸೆಪ್ಷನ್ದು ವ್ಲಾಗ್ ಅರ್ಶಕ್ಕ ಮಾಡಿಲ್ಲ ಗೈಸ್. ನಾವು ಬರೋಷ್ಟರಲ್ಲೆಲ್ಲ ಖಾಲಿಯಾಗಿ ಹೋಗ್ಬಿಡಿದೆ, ಎಲ್ಲ ಅರ್ಶ ಹಾಕ ತಿನ್ಕೊಬಿಡ್ದು. ಹಿಂಗೆ ಹಾಕ್ತೀನಿ, ಟ್ರೋಲ್ ಮಾಡ್ಬಿಡ್ತೀನಿ ನಾನೇ ನಿನ್ನ. ಪಾಪ ಇವಣ್ಣ ಇವಾಗ ಊಟ ಕೂತಿದೆ. ಇವ್ ನೋಡಿ ಅಲ್ಲೇ ತಿನ್ಕೋತಾವನಿ ಎಲ್ಲ. ಕಂಟೆಂಟ್ ಸಿಗುತ್ತಾಳೆ, ಕಂಟೆಂಟ್ ತಗೋತಾಳ. ಕಂಟೆಂಟ್ ಬಾಯ್ ಬಾಯ್. ಅವ್ಳು ಅಳ್ತಾ ಇಲ್ಲ, ಬೇವ್ರಿಗೆ ಬರ್ತೈತೆ. ಬಾಯ್ ಬಾಯ್ ತಿರ್ಗಾ ಬರ್ತೀಯ ತಾನೆ? ಬಾಯ್. ಫೈನಲಿ ಎಲ್ಲ ಮುಗೀತು, ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಎಲ್ಲ ಪ್ಯಾಕ್ ಮಾಡ್ತವ್ರೆ ನೋಡಿ. ಅಷ್ಟೇ, ಇವಾಗ ಮನೆಗೆ ಹೋಗಿ ನೆಮ್ಮದಿಯಾಗಿ ಒಂದು 5 ನಿಮಿಷ ಮಲ್ಕೊಳ್ಳೋದು. ಅದಾದಮೇಲೆ ಅವಳು ಅವ್ರ ಗಂಡನ ಮನೆಗೆ ಹೋಗಿದ್ದಾಳೆ, ಅಲ್ಲಿಂದ ಮತ್ತೆ ಬರ್ತಾರೆ ಸಾಯಂಕಾಲ. ಅದೊಂಚೂರು ಕ್ಲಿಪ್ಪಿಂಗ್ ಹಾಕ್ತೀನಿ ಅಷ್ಟೇ. ಅದಾದಮೇಲೆ ನಾವು ವ್ಲಾಗ್ನ ಏನು ಮಾಡ್ತಾಯಿದ್ದೀವಿ. ಆ್ಯಂಡ್ ಇದೊಂದು ತುಂಬ ದೊಡ್ಡ ವಿಡಿಯೋ, ಬಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ಚೆನ್ನಾಗಿದೆ, ಹಿಂಗೆ ಮಾಡಿದ್ವಿ ಅಂತ ಇದೆ. ಪ್ಯಾಕ್ ಮಾಡ್ತಾರೆ ಸೊ ಮೆನಿ ಮೆಂಬರ್ಸ್. ಬಿಡು ಮನೆ ಹತ್ರ ಇದು ಮಾಡ್ಬೇಕು ತಾನೆ, ಇಳಿಸ್ಬೇಕು ತಾನೆ. ಎಲ್ಲ ತೊಳಿತವ್ರೆ, ಎಲ್ಲ ಆಗೋಯ್ತು. ಎಲ್ಲ ಆಯಿತು. ಏನಂದರೆ ಊಟ ಎಲ್ಲ ಚೆನ್ನಾಗಿತ್ತು, ಬಟ್ ಏನೇ ಎಲ್ರಿಗೂ ಸರಿ ಹೋಯ್ತು. ಬಟ್ ನಮ್ಮ ಮನೆಯವ್ರಿಗೇನು ಸ್ವಲ್ಪ ಅಷ್ಟು ಇದಿಲ್ಲ. ಚೆಲ್ಬಿಟ್ಟಿದ್ದ ನೋಡಿ. ಬಂದು 1 ನಿಮಿಷ ಇಲ್ಲ. ಆಯ್ ಮಾಡಿ ಇದು ಯಾರು ಕೊಟ್ಟಿರೋ ಇದು ಎಲ್ಲಿ? ಇದು ಒಂದು ಗಣೇಶ, ಆಮೇಲೆ ಇದು, ಆಮೇಲೆ ಎಲ್ಲಿ ಇದು ಬುದ್ಧ. ಅವ್ರ ಮೇ ಬಿ ಇಷ್ಟು ಮಕ್ಕಳಾಗ್ಲಿ ಅಂತ ಕೊಟ್ಟಿರ್ಬೇಕೇನು. ನಾನು ಹಂಗೆ ಅನ್ಕೊಂಡಿದ್ದೆ, ಹುಡುಗಿ ತಮ್ಮ ಅಂತ. ಏನು ಹುಡುಗಿ